ಫಸ್ಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಗ್ರಾಫ್ ಥಿಯರಿಲಿ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ನ ಹೇಗೆ ಡ್ರಾ ಮಾಡೋದು ಅಂತ ನೋಡ್ತಾ ಹೋಗೋಣ. ಒಂದು ಗ್ರಾಫ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ನಾವು ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ನ ಬರೀಬೇಕು. ಇಲ್ಲ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿರ್ತಾರೆ, ಅದಕ್ಕೆ ಗ್ರಾಫ್ ಆಗಿ ಬರೀಬೇಕು. ಸೊ ಈ ಗ್ರಾಫ್ ನ ಕೊಟ್ಟಿದ್ದಾರಲ್ವಾ, ಅದಕ್ಕೆ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಬರೆಯೋದ್ರಲ್ಲಿ ಎರಡು ತರ ಬರುತ್ತೆ. ಒಂದು ಅವರೇನಾದ್ರೂ ಡೈರೆಕ್ಷನ್ ಕೊಟ್ಟಿಲ್ಲ ಅಂದ್ರೆ, ಈ ಎಡ್ಜ್ ಗಳ ಡೈರೆಕ್ಷನ್ ಅನ್ನ ಕೊಟ್ಟಿಲ್ಲ ಅಂದ್ರೆ ಬರೀ ಪಾಸಿಟಿವ್ ವ್ಯಾಲ್ಯೂಸ್ ಬರುತ್ತೆ. ಅದೇ ಏನಾದ್ರೂ ಡೈರೆಕ್ಷನ್ ಅನ್ನ ಕೊಟ್ರೆ ನೆಗೆಟಿವ್ ವ್ಯಾಲ್ಯೂಸ್. ಅದನ್ನು ಕೂಡ ಇನ್ನೊಂದು ಪ್ರಾಬ್ಲಮ್ ನ ನಾನು ಡಿಸ್ಕಸ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಸೊ ಫಸ್ಟ್ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ. ಈ ಸೈಡ್ ಏನ್ ಮಾಡಬೇಕು, ಅದರ ವರ್ಟಿಸಿಸ್ ಗಳನ್ನ ಬರೀಬೇಕು. ಎಷ್ಟು? V1 V2 V3. ಸೊ 3 ವರ್ಟಿಸಿಸ್ ಗಳಿದೆ. ನೆಕ್ಸ್ಟ್ ಇಲ್ಲೇನ್ ಮಾಡಬೇಕು, ಮೇಲ್ಗಡೆ ಎಡ್ಜಸ್ ಗಳನ್ನ ಬರೀತಾ ಹೋಗ್ಬೇಕು. ಎಷ್ಟು ಎಡ್ಜು? E1 E2 E3. E1 E2 ಮತ್ತೆ E3. ಇವಾಗ ಮೊದಲನೇ ವರ್ಟೆಕ್ಸ್ V1 ಅನ್ನ ಕನ್ಸಿಡರ್ ಮಾಡಿ. V1. ಸೊ V1 ಇಂದ ಎಲ್ಲೆಲ್ಲಿ ಡೈರೆಕ್ಟ್ ಕನೆಕ್ಷನ್ ಇದೆ? V1 ಇಂದ V2 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ 1. ನೆಕ್ಸ್ಟ್ V1 ಇಂದ V1 ಗೆ ಎಡ್ಜ್ E3. ಸೆಲ್ಫ್ ಲೂಪ್ ಯಾರು ಕೊಟ್ಟಿರೋದು? ಎಡ್ಜ್ E3. ಸೊ ಎಡ್ಜ್ E3. ನೆಕ್ಸ್ಟ್ ಎಡ್ಜ್ E1 ಎಡ್ಜ್ E1 ಇದೆ. E1 ಇಂದ V2 ಗೆ ಹೋಗಿದೆ. ನೆಕ್ಸ್ಟ್ ಎಡ್ಜ್ E2 ಇಲ್ಲಿರೋದು. ಸೊ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಸೊ ಅದಕ್ಕೆ 0. ನೆಕ್ಸ್ಟ್ ವರ್ಟೆಕ್ಸ್ V2. ವರ್ಟೆಕ್ಸ್ V2 ನ ನೋಡಿದ್ರೆ, ವರ್ಟೆಕ್ಸ್ V2 ಗೆ ಡೈರೆಕ್ಟ್ ಕನೆಕ್ಷನ್ ಇರುವಂತ ಎಡ್ಜಸ್ ಗಳು E2 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ, E1 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ E1 ಮತ್ತೆ E2 ಗೆ ಡೈರೆಕ್ಟ್ ಕನೆಕ್ಷನ್ ಇದೆ. ಸೊ E3 ಇಲ್ಲಿದೆ, ದೂರದಲ್ಲಿದೆ, ಅಂದ್ರೆ ಡೈರೆಕ್ಟ್ ಕನೆಕ್ಷನ್ ಇಲ್ಲ. ಸೊ 0. ನೆಕ್ಸ್ಟ್ V3. ಸೊ V3 ನ ಕನ್ಸಿಡರ್ ಮಾಡಿದ್ರೆ, V3 ಗೆ ಡೈರೆಕ್ಟ್ ಕನೆಕ್ಷನ್ ಇರುವಂತ ಎಡ್ಜ್ ಯಾವುದು? E2 ಮಾತ್ರ. ಸೊ E2 ಗೆ 1. ಇನ್ನು ಉಳಿದಿರೋದಕ್ಕೆ 0 0. ಇಷ್ಟೇ ಸಿಂಪಲ್. ಈಗ ಈ ಡಯಾಗ್ರಾಮ್ಗೆ, ಈ ಗ್ರಾಫ್ಗೆ ಡಿಸೈನ್ ಮಾಡ್ತಾ ಹೋಗೋಣ. ಎಷ್ಟು ವರ್ಟೆಕ್ಸ್? V1 V2 V3 V4 V5. ಸೊ V1 V2 V3 V4 ಮತ್ತೆ V5. ನೆಕ್ಸ್ಟ್ ಮೇಲೆ ಏನ್ ಮಾಡಬೇಕು, ಎಡ್ಜಸ್ ಗಳನ್ನ ಬರಿತಾ ಹೋಗ್ಬೇಕು. ಎಡ್ಜಸ್ ಯಾವ್ಯಾವು? E1 E2 E3 E4 E5 E6 E7. E1 E2 E3 E4 E5 E6 E7. E ಅಂದ್ರೇನು? ಎಡ್ಜ್ ಅಂತ ಅರ್ಥ ಅಷ್ಟೇ. ಈಗ V1 ಅನ್ನ ಕನ್ಸಿಡರ್ ಮಾಡಿ. V1 ಎಲ್ಲಿದೆ? V1 ಇದೆ. V1 ಇಂದ ಯಾವ ಯಾವ ಎಡ್ಜಸ್ ಗಳಿಗೆ ಕನೆಕ್ಷನ್ ಇದೆ? E1 ಟಚ್ ಆಗ್ತಾ ಇದೆ, ಮತ್ತೆ E7 E6 ಡೈರೆಕ್ಟ್ ಕನೆಕ್ಷನ್ ಇರೋದು ಯಾವುದು? E1 E6 E7. E1 E6 E7. ಸೊ ಯಾವ್ದು ಕನೆಕ್ಷನ್ ಇದೆ ಅದಕ್ಕೆಲ್ಲ 1. ಇನ್ನು ಉಳಿದಿರೋದಕ್ಕೆ ಏನ್ ಮಾಡಬೇಕು? 0 0 0 0 0. ನೆಕ್ಸ್ಟ್ V1 ಆಯಿತು. V2 ಎಲ್ಲಿದೆ? V2 ಇಲ್ಲಿದೆ. ಸೊ V2 ಗೆ ಡೈರೆಕ್ಟ್ ಕನೆಕ್ಷನ್ ಇರುವಂತ ಎಡ್ಜ್ ಗಳು ಯಾವುವು? E1 E2 E3. E1 E2 E3. ಇನ್ನು ಉಳಿದಿರುವಂತದ್ದು ಯಾವುದಕ್ಕೂ ಕೂಡ ಕನೆಕ್ಷನ್ ಇಲ್ಲ. ಸೊ 0. ನೆಕ್ಸ್ಟ್ V3 ವರ್ಟೆಕ್ಸ್ 3 ಇಲ್ಲಿದೆ. ಸೊ ಯಾವ ಕನೆಕ್ಷನ್ ಇದೆ? E4 E5 E7 E3. ಸೊ E3 ಕನೆಕ್ಷನ್ ಇದೆ. E4 E5 E7 E4 E5 E7. ಇನ್ನು ಉಳಿದಿರೋದಕ್ಕೆಲ್ಲ 0. ನೆಕ್ಸ್ಟ್ ವರ್ಟೆಕ್ಸ್ 4 V4. ಸೊ V4 ಇಲ್ಲಿದೆ. ಸೊ V4 ಗೆ ಎಲ್ಲ ಕನೆಕ್ಷನ್ ಇದೆ? E6 E4 E5 ಡೈರೆಕ್ಟ್ ಕನೆಕ್ಷನ್ ಇರೋದು ಯಾವುದು? E6 E4 E5 E4 E6 E5. ಇನ್ನು ಉಳಿದಿರೋದಕ್ಕೆಲ್ಲ 0 ಹೋಗ್ಬೇಕು. ಇನ್ನು ಉಳಿದಿರುವಂತದ್ದು ಒಂದೇ ಒಂದು, ಯಾವುದು? V5 ವರ್ಟೆಕ್ಸ್ 5 ಎಲ್ಲಿದೆ? ಇಲ್ಲಿದೆ ಮಿಡಲ್. ಸೊ ವರ್ಟೆಕ್ಸ್ 5 ಗೆ ಒಂದೇ ಒಂದು ಎಡ್ಜ್ ಮಾತ್ರ ಕನೆಕ್ಷನ್ ಇರೋದು, ಯಾವುದು? E2. ಸೊ E2 ಮಾತ್ರ 1 ಹಾಕಿ, ಇನ್ನು ಉಳಿದಿರೋದಕ್ಕೆಲ್ಲ 0 ನ ಬರೀಬೇಕು ಅಷ್ಟೇ. ಈಗ ನೆಕ್ಸ್ಟ್ ಏನ್ ನೋಡೋಣ ಅಂತಂದ್ರೆ, ಅದೇ ಏನಾದ್ರೂ ಇದು ಡೈರೆಕ್ಟೆಡ್ ಎಡ್ಜಸ್ ಗಳಾದ್ರೆ ನೆಗೆಟಿವ್ ವ್ಯಾಲ್ಯೂಸ್ ಬರುತ್ತೆ. ಅದನ್ನ ಹೇಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ ನೋಡೋಣ. ಈಗ ಇನ್ಸಿಡೆನ್ಸ್ ಮ್ಯಾಟ್ರಿಕ್ಸ್ ಅಲ್ಲೇ ಎರಡನೇ ಟೈಪ್ ಕ್ವಶನ್ ಏನು? ಎಡ್ಜಸ್ ಏನಾದ್ರೂ ಡೈರೆಕ್ಷನ್ ಇದ್ರೆ ಅಂತ. ಸೊ ಡೈರೆಕ್ಷನ್ ಇದ್ರೆ ಫಸ್ಟ್ ಏನ್ ಮಾಡಬೇಕು? ಸಿಂಪಲ್, ವರ್ಟೆಕ್ಸ್ ಮತ್ತೆ ಎಡ್ಜಿನ ಮ್ಯಾಟ್ರಿಕ್ಸ್ ಕಾಲಮ್ ಅನ್ನ ಬರ್ಕೊಳ್ಳಿ. ಎಷ್ಟು ಎಡ್ಜ್ ವರ್ಟೆಕ್ಸ್ ಇರೋದು? V1 V2 V3 V4 V5 V6 6. ಸೊ V1 V2 V3 V4 V5 ಮತ್ತೆ V6. ನೆಕ್ಸ್ಟ್ ಎಡ್ಜಸ್ ಯಾವ್ಯಾವ ಇರೋದು ಬರ್ತಾ ಹೋಗಿ. ಎಡ್ಜಸ್ ಯಾವ್ಯಾವ ಇರೋದು? E1 E2 E3 E4 E5 ಮತ್ತೆ E6. ಸೊ ಟೋಟಲ್ E6 E1 E2 E3 E4 E5 E6. ಈಗ
ಈಗ ಏನ್ ಮಾಡಬೇಕು ಅಂದ್ರೆ ಡೈರೆಕ್ಟೆಡ್ ಎಡ್ಜ್ ಏನಾದ್ರೂ ಇನ್ಕಮಿಂಗ್ ಆದ್ರೆ ಇಫ್ ಇಟ್ ಈಸ್ ಕಮಿಂಗ್ ಇನ್ಸೈಡ್ ಮೀನ್ಸ್ -1, ಔಟ್ ಗೋಯಿಂಗ್ ಅಂತ ಅಂದ್ರೆ 1. ಅಂದ್ರೆ ನಾನಿದು ಒಂದು ವರ್ಟೆಕ್ಸ್ ಅಂತ ಅನ್ಕೊಳ್ಳಿ, ನನ್ನಿಂದ ಹೊರಗಡೆ ಹೋಗ್ತಾ ಇದೆ ಅಂತ ಅನ್ಕೊಳ್ಳಿ, ಆ ಕಡೆ ಮುಖ ಮಾಡ್ಕೊಂಡು ಆ ಕಡೆಗೆ ಹೋಗ್ತಾ ಇದೆ ಅಂತ ಅಂದ್ರೆ 1. ಅದೇನಾದ್ರೂ ನನ್ನ ಕಡೆ ಬರ್ತಾ ಇದೆ ಅಂತ ಅಂದ್ರೆ -1. ಸಿಂಪಲ್. ಇವಾಗ ನೋಡಿ, ಮೊದಲನೇ ವರ್ಟೆಕ್ಸ್ V1. ಸೊ V1 ನಿಂದ ಹೊರಗಡೆ ಯಾವ್ದು ಹೋಗ್ತಾ ಇದೆ, V1 ನಿಂದ ಹೊರಗಡೆ ಮುಖ ಮಾಡ್ಕೊಂಡು, ಸೊ E5 ಮತ್ತೆ E6 ಹೊರಗಡೆ ಹೋಗ್ತಾ ಇದೆ, E5 ಮತ್ತೆ E6 ಹೊರಗಡೆ ಹೋಗ್ತಾ ಇದೆ. ಸೊ 1. ನೆಕ್ಸ್ಟ್ E1 ಇದೆಯಲ್ಲ, ಅದೇನ್ ಮಾಡ್ತಾ ಇದೆ, V1 ಕಡೆ ಬರ್ತಾ ಇದೆ, V1 ಕಡೆ E1 ಬರ್ತಾ ಇದೆ. ಸೊ E1 ಏನ್ ಮಾಡಬೇಕು, -1. ಸೊ ಮತ್ತಿನ್ಯಾವ್ದಾದ್ರು ಎಡ್ಜ್ಗೆ ಡೈರೆಕ್ಟ್ ಕನೆಕ್ಷನ್ ಇದೆಯಾ, ಇಲ್ಲ. ಸೊ 0 0 0. ನೆಕ್ಸ್ಟ್ V2 ವರ್ಟೆಕ್ಸ್ V2 ಇಲ್ಲಿದೆ. V2 ಇಂದ ಹೊರಗಡೆ ಹೋಗ್ತಿರುವಂತದ್ದು ಯಾವುದು, E2 ಕೂಡ ಹೊರಗಡೆ ಹೋಗ್ತಾ ಇದೆ, E1 ಕೂಡ ಹೊರಗಡೆ ಹೋಗ್ತಾ ಇದೆ. ಸೊ 1 1. ಯಾವ್ದಾದ್ರು ಒಳಗಡೆ ಬರ್ತಿದ್ಯಾ, ಸೊ ಅದರಲ್ಲಿ ಇದ್ದಿದ್ದೆ 2 ಎಡ್ಜ್ ಕನೆಕ್ಷನ್, ಅವೆರಡು ಕೂಡ ಹೊರಗಡೆ ಹೋಗ್ತಾ ಇದೆ. ಇನ್ನು ಉಳಿದಿದ್ದೆಲ್ಲ ಏನಂತೆ 0. ನೆಕ್ಸ್ಟ್ ವರ್ಟೆಕ್ಸ್ V3 ಎಲ್ಲಿದೆ, V3 ಇಲ್ಲಿದೆ. ಸೊ V3 ಇಂದ ಎಷ್ಟು ಎಡ್ಜ್ಗೆ ಡೈರೆಕ್ಟ್ ಕನೆಕ್ಷನ್ ಇದೆ, 1 2 3. ಈ 3ರಲ್ಲಿ ಹೊರಗಡೆ ಹೋಗ್ತಿರೋದು ಯಾವುದು, E3 ಹೊರಗಡೆ ಹೋಗ್ತಾ ಇದೆ. ಸೊ ಇದು ಒಳಗಡೆ ಹೋಗ್ತಾ ಇದೆ, ಇದು ಹೊರಗಡೆ, ಅಂದ್ರೆ E3 ಮಾತ್ರ ಹೊರಗಡೆ ಹೋಗ್ತಾ ಇರೋದು, E3 ಹೊರಗಡೆ ಹೋಗ್ತಾ ಇದೆ. E2 ಮತ್ತೆ E4 V3 ಕಡೆ ಬರ್ತಾ ಇದೆ, E4 ಕೂಡ V3 ಕಡೆ ಬರ್ತಾ ಇದೆ, E2 ಕೂಡ V3 ಕಡೆ ಬರ್ತಾ ಇದೆ. ಸೊ ಏನ್ ಮಾಡಬೇಕು, E2 ಮತ್ತೆ E4 ಗೆ -1 -1. ಇನ್ನು ಉಳಿದಿರುವಂತದ್ದೆಲ್ಲ 0. ನೆಕ್ಸ್ಟ್ ವರ್ಟೆಕ್ಸ್ ಯಾವುದು, V5. ಸೊ V5 ಇಲ್ಲಿದೆ. ಸೊ ಅದಕ್ಕೆ ಡೈರೆಕ್ಟ್ ಕನೆಕ್ಷನ್ ಇರುವಂತದ್ದು ಒಂದೇ ಒಂದು. ಸೊ ಅದು ಔಟ್ ಗೋಯಿಂಗ್ ಹೋಗ್ತಿದ್ಯಾ, ಇಲ್ಲ, ಅದರಿಂದ ಹೊರಗಡೆ ಹೋಗ್ತಾ ಇಲ್ಲ. E3 ಅದರ ಕಡೆನೇ ಬರ್ತಾ ಇದೆ. ಸೊ ಅದರ ಕಡೆ ಬರ್ತಿದ್ರೆ -1. ಮತ್ತಿನ್ಯಾವುದು ಕೂಡ ಎಡ್ಜ್ ಇಲ್ಲ. ಸೊ ಏನ್ ಮಾಡಬೇಕು, 0 0 0 0 0. ನೆಕ್ಸ್ಟ್ V5 ಇಲ್ಲಿದೆ. V5 ಎಷ್ಟು ಎಡ್ಜು, 2 ಎಡ್ಜು ಕನೆಕ್ಷನ್ ಇರೋದು ಡೈರೆಕ್ಟ್, E6 ಮತ್ತೆ E7. ಸೊ E6 ಮತ್ತೆ E4 ಏನ್ ಮಾಡ್ತಾ ಇದೆ, V5 ಗಿನ್ನ ಹೊರಗಡೆ ಹೋಗ್ತಾ ಇದೆ, ದೂರ ಹೋಗ್ತಾ ಇದೆ. ಸೊ E4 ಏನಾಗುತ್ತೆ 1. ಆದ್ರೆ E6 ಏನ್ ಮಾಡ್ತಾ ಇದೆ, V5 ಕಡೆನೇ ಬರ್ತಾ ಇದೆ. ಸೊ ಅದ್ರ ಕಡೆನೇ ಮುಖ ಮಾಡ್ಕೊಂಡು ಬರ್ತಾ ಇದೆ. ಸೊ E6 ಗೆ -1. ಇನ್ನು ಉಳಿದಿರುವಂತದ್ದೆಲ್ಲ 0. ನೆಕ್ಸ್ಟ್ ಲಾಸ್ಟ್ ಒಂದೇ ಒಂದು ವರ್ಟೆಕ್ಸ್ ಉಳಿತು, ಯಾವುದು, V6 ಇಲ್ಲಿದೆ. ಸೊ ಅದಕ್ಕೆ ಒಂದೇ ಒಂದು ಎಡ್ಜ್ ಕನೆಕ್ಷನ್ ಇದೆ, ಅದು ಯಾವುದು, E5 ಹೊರಗಡೆ ಹೋಗ್ತಾ ಇದೆ, ಒಳಗಡೆ ಬರ್ತಾ ಇದೆಯಾ, ಸೊ ಒಳಗಡೆ ಬರ್ತಾ ಇದೆ, ಅಂದ್ರೆ ಅದ್ರ ಕಡೆನೇ ಮುಖ ಮಾಡ್ಕೊಂಡು ಬರ್ತಾ ಇದೆ. ಸೊ ಏನ್ ಮಾಡಬೇಕು, -1. ಇನ್ನು ಉಳಿದಿರುವಂತದ್ದೆಲ್ಲ 0. ಇಷ್ಟೇ, ಸಿಂಪಲ್. ಸೊ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.